ಕ್ಯಾಬ್ ಡ್ರೈವರ್ಗಳಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ಐಶ್ವರ್ಯದು ಬ್ಯೂಟಿಷಿಯನ್ ಇದೆಯಲ್ಲ ಅದನ್ನು ಮಾಡಿರೋದು. ಸೊ ಬೇರೆ ಬೇರೆ ನಮ್ಮ ಸಮುದಾಯದವರು ಏನೇನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಸೊ ಪ್ರತಿಯೊಂದು ಇದನ್ನು ಕೂಡ ನಾನು ಥ್ರೂ ರೇಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಜನಗಳಿಗೆ. ಸೊ ಇದೆಲ್ಲ ನಾನು ಅವಾಗ ಜಿ ಕನ್ನಡಗೆ ಹೋಗಿದ್ದೆ. ಜಿ ಕನ್ನಡ DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಸುಮಾರು ಒಂದು 2018-19 ಅನಿಸುತ್ತೆ. ಸೊ ಆ ಒಂದು ಇದರಲ್ಲಿ ನಾನು ವಾಯ್ಸ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋಗೆ ನಂದು ಧ್ವನಿ ಬರುತ್ತೆ. ಆ ಧ್ವನಿಲಿ ಆದಮೇಲೆ ನಮ್ಮನ್ನ ಅಲ್ಲಿ ಕರೆಸಿ ನಮ್ಮ ಸ್ಟೋರೀಸ್ಗಳೆಲ್ಲ ಅವ್ರು ಕೇಳಿ ಸೊ ಅಲ್ಲಿ ತೆಕ್ಕೊಂಡಂಥ ಪಿಕ್ಚರ್ಗಳಿವೆಲ್ಲ. ಓ ನೈಸ್, ಹಾಗಾದ್ರೆ ಸೂಪರ್ ಅಲ್ಲ. DKDಗೆ ಹೋಗಿದ್ದು. ಮತ್ತೆ ಇವ್ರು ರವಿ ಮಾಸ್ಟರ್ ಅಂತ ಏನಿದ್ದಾರೆ, ಸೊ ಇವ್ರು ನನಗೆ ರೆಗ್ಯುಲರ್ ಕಾಂಟ್ಯಾಕ್ಟಲ್ಲೂ ಇದ್ದಾರೆ. ಮತ್ತೆ ಹೇಳ್ತಾರೆ ನೀವು ಡ್ಯಾನ್ಸ್ಗೂ ಕೂಡ ಮಾಡ್ಬೋದು, ಯಾಕೆ ನೀವು ಇದನ್ನ ಇನಿಷಿಯೇಟಿವ್ ತೊಗೊಂಡು ನಡೆಸಬಾರ್ದು ಅಂತೆಲ್ಲ ಕೇಳ್ತಾರೆ. ಸೊ ನಾನು ಆಗಲೇ ಹೇಳಿದ್ನಲ್ಲ ವಾರಸ್ದಾರ ಇದು ಏನು ನೀನಾದೇನ ಸೀರಿಯಲಲ್ಲಿ, ಸೊ ನೀನಾದೇನ ಸೀರಿಯಲ್ದು ಇದು ವಿಡಿಯೋ. ಸೊ ನಾನು ಆಟೋ ಡ್ರೈವರ್ ಫ್ರೆಂಡ್ ಆಗಿ ಮಾಡಿದಂಥ ಪಾತ್ರ. ನಾನು ಏನು ಇಂಟರ್ವ್ಯೂಗೆ ಹೋಗಿದ್ದೆ, ನಮ್ಮ ಡಿಜಿಟಲ್ ಮಾಧ್ಯಮ ಅನ್ನೋ ಒಂದಿದು ಆ ಒಂದು ಫೋಟೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ದು ಪರ್ಸನಲ್ ಎಲ್ಲ ನಮ್ದು ಡಿಜಿಟಲ್ ಮಾಧ್ಯಮದೆಲ್ಲ ಶೇರ್ ಮಾಡಿರ್ತೀನಿ. ಸೊ ಪ್ರತಿಯೊಂದು ಹಾಕ್ತಾ ಇರ್ತೀನಿ ನಾನು ಇದ್ರೊಳಗಡೆ. ಸೊ ತುಂಬ ಚೆನ್ನಾಗಿ ಎಲ್ಲ ಇದು ಮಾಡ್ತಾರೆ. ನಿಮ್ಗೊಂದು ಐಡಿಯಾ ಸಿಗ್ತಾ ಪ್ರಿಯಾಂಕಾ? ಯಾಕೆಂತ ಹೇಳಿದ್ರೆ ಮೀಡಿಯಾಕ್ಕೆ ಬಂದ್ಮೇಲೆ ಒಂದು ರೀತಿ ಬರೋಕ್ಕಿಂತ ಮುಂಚೆ ಒಂದು ಪ್ರೋಗ್ರಾಮ್ ಅಂದರೆ ವಿಡಿಯೋ ಅಲ್ಲ, ಬರೀ ವಾಯ್ಸ್ ಓವರಲ್ಲೇ ಇಷ್ಟೊಂದು ಮಾಡಬೇಕು ಅಂತ ಹೇಳಿದಾಗ ಇಷ್ಟೊಂದೆಲ್ಲ ಪ್ರೊಸೆಸ್ ಇರುತ್ತೆ ಅಂತ ನಿಮಗೆ ಖಂಡಿತ ಅಂದ್ಕೊಂಡಿಲ್ಲ. ನನಗೆ ಈ ಒಂದು ರೇಡಿಯೋ ಮೀಡಿಯಾ ಅನ್ನೋದೇ ಗೊತ್ತಿರಲಿಲ್ಲ. ಏಕೆಂದರೆ ನಿಮಗೆ ಗೊತ್ತು, ಪ್ರೀವಿಯಸ್ಸಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಸಮುದಾಯದವರು ಹಿಂಜರಿತಿದ್ರು. ಒಂದು ಮಾಧ್ಯಮದಕ್ಕಾಗಲಿ ಒಂದು ಇದಕ್ಕಾಗಲಿ ಮಾತಾಡೋದಕ್ಕೆ ಹಿಂಜರಿತಿದ್ರು. ಯಾಕೆಂದರೆ ಕೆಲವೊಂದು ಟೈಮಲ್ಲಿ ನಾವು ಹೇಳಿದಂಥ ವಿಚಾರಗಳಾಗಿರ್ಬೋದು, ವಿಷಯಗಳಾಗಿರ್ಬೋದು, ನಾವು ತೊಗೊಂಡು ಕೊಟ್ಟಿರೋದೇ ಒಂಥರ ಅದರಲ್ಲಿ ಟೆಲಿಕಾಸ್ಟ್ ಆಗೋದಾಗಿರ್ಬೋದು ಅಥವಾ ಪ್ರಿಂಟ್ ಮೀಡಿಯಾಗಳಲ್ಲಿ ಅವ್ರು ತೋರಿಸೋದಂಥದ್ದಾಗಿರ್ಬೋದು ವಿಭಿನ್ನವಾಗಿತ್ತು. ಅದರಿಂದ ಏನಾಗ್ತದೆ ಎಕ್ಸ್ಪೀರಿಯನ್ಸ್ ಆಗಿ ತುಂಬ ಪ್ರೌಡ್ ಫೀಲ್ ಆಗೋದು, ತುಂಬ ಹೆಮ್ಮೆ ಅನಿಸೋದು ನನಗೆ. ಏಕೆಂದರೆ ಟ್ರಾನ್ಸ್ಜೆಂಡರ್ಸ್ಗಳು ಆ ಲೆವೆಲ್ಗೆ ಹೋಗಿ ಅದನ್ನು ಸ್ವೀಕಾರ ಮಾಡಿದ್ದಾರೆ ಅಂದರೆ ಎಷ್ಟು ಖುಷಿ, ಎಷ್ಟು ಹೆಮ್ಮೆ. ಹೌದು, ಎಷ್ಟು ಹೆಮ್ಮೆ, ಎಷ್ಟು ಆ ಫ್ಲೈಟಲ್ಲಿ ಹೋದಂಥ ಅನುಭವ ದೇವರೇ ನಿಜಕ್ಕೂ ಒಂಥರ ಅನ್ಸುತ್ತೆ ನನಗೆ. ಅದೆಲ್ಲ ನೆನೆಸ್ಕೊಂಡ್ರೆ ಇವತ್ತು ಖುಷಿ ಆಗುತ್ತೆ. ಯಾಕೆಂದ್ರೆ ಒಂದು ಗೌರ್ಮೆಂಟ್ ಇಂದ ಅವಾರ್ಡ್ ತಗೋಬೇಕು ಅಂತ ಹೇಳಿದಾಗ ಎಷ್ಟೋ ಜನರ ಕನಸಾಗಿರುತ್ತೆ. ಏನೋ ಆಲ್ಬಮ್ ತೋರಿಸ್ತೀನಿ ಅಂದ್ರೆ ಖಂಡಿತವಾಗ್ಲೂ. ಅವಾಗ ನಮ್ಮ ಸಮುದಾಯದವರೆಲ್ಲ ಬಂದು ಸ್ಪೀಚ್ ಕೊಡ್ತಾ ಇದ್ರು ರೇಡಿಯೋ ಆಕ್ಟಿವ್ ಜರ್ನಿ ಬಗ್ಗೆ, ಅದ್ರ ಬಗ್ಗೆ. ಇದೆಲ್ಲ ಆನಿವರ್ಸರಿದು. ಸೊ ಇದ್ರಲ್ಲಿ ನಾನು ಹೇಗಿದ್ದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ರೇಡಿಯೋ ಆ್ಯಕ್ಟಿವ್ಗೆ ಜಾಯ್ನ್ ಆದಾಗ. ಸೊ ಆ ಒಂದು ಅನುಭವ ಆಗಿರ್ಬೋದು ನೋಡಿ, ಎಲ್ಲಿದ್ದೀನಿ. ಓ ಪ್ರಿಯಾಂಕಾ ನೀವಾ ಇದು? ಹೌದು. ಓಕೆ. ಹಾಂ